ಬೆಂಗಳೂರಲ್ಲಿ ಉಳ್ಳವರಿಗೊಂದು ನ್ಯಾಯ ಇಲ್ಲದವರಿಗೆ ಮತ್ತೊಂದು ಅನ್ನುವಂಥ ಸ್ಥಿತಿ ಇದೆ. ಬಿಡಿಎ ತೆಗೆದುಕೊಳ್ತಾ ಇರುವಂಥ ಒಂದೊಂದು ನಿರ್ಧಾರಗಳನ್ನು ಗಮನಿಸಿದರೆ ಅದು ಪ್ರೂವ್ ಆಗುತ್ತೆ. ಅಪಾರ್ಟ್ಮೆಂಟ್ ಒಂದರ ಮಧ್ಯೆ ರಾಜಕಾಲುವೆ ಮಾಡೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಬಿಡಿಎ. ಗುಂಜೂರು ಬಿಡಿಎ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಸಂಕಷ್ಟ ಎದುರಾಗಿದೆ. ಅಪಾರ್ಟ್ಮೆಂಟ್ ನಿರ್ಮಾಣದ ವೇಳೆ ಅಲ್ಲಿ ರಾಜಕಾಲುವೆ ಇರಲಿಲ್ಲ. 2012ರಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣ ಆಗಿದೆ. ಈಗ ರಾಜಕಾಲುವೆ ನಿರ್ಮಿಸೋದಕ್ಕೆ ಜಿಬಿಎ ಮುಂದಾಗಿದೆ. ಅಪಾರ್ಟ್ಮೆಂಟ್ ಮಧ್ಯಭಾಗದಲ್ಲಿ ರಾಜಕಾಲುವೆ ಹರಿದು ಹೋಗುತ್ತಂತೆ. ಎರಡು ಕಡೆ ಅಪಾರ್ಟ್ಮೆಂಟ್ ಮಧ್ಯದಲ್ಲಿ ರಾಜಕಾಲುವೆ. ಅಲ್ಲಿ ನಿವಾಸಿಗಳು ಈಗ ಸಮಸ್ಯೆ ಏನೋ ಆಗತ್ತೆ ಇದು ನಮಗೆ ಅನ್ನೋ ಆತಂಕದಲ್ಲಿದ್ದಾರೆ. 2002ರಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣ ಆದಾಗ ರಾಜಕಾಲುವೆಯ ಬಗ್ಗೆ ಯಾವುದೇ ಸ್ಪಷ್ಟತೆ ಇರಲಿಲ್ಲ ಅಥವಾ ಇರಲಿಲ್ಲ. ಈಗ ಮೊದಲು ಇಲ್ಲಿ ರಾಜಕಾಲುವೆ ಹಾದು ಹೋಗಿತ್ತು, ರಾಜಕಾಲುವೆ ಮಾಡಬೇಕು ಅಂತ ಜಿಬಿಎ ಹೊರಟಿದೆ. ಆ ಕಡೆ ಈ ಕಡೆ ಅಪಾರ್ಟ್ಮೆಂಟು, ಮಧ್ಯದಲ್ಲಿ ರಾಜಕಾಲುವೆ ಹರಿದು ಹೋಗುತ್ತೆ. ಇವರ ಪ್ಲಾನ್ ಎಕ್ಸಿಕ್ಯೂಟ್ ಆದರೆ, ಪ್ಲಾನ್ ಇಂಪ್ಲಿಮೆಂಟ್ ಆದರೆ ಅಲ್ಲಿ ನಿವಾಸಿಗಳಿಗೆ ಈಗ ಆತಂಕ ಶುರುವಾಗಿದೆ. 7 meters, how they will continue from that side. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಜನಸಾಮಾನ್ಯರಿಗೆ, ಬಡವರಿಗೆ ಕಡಿಮೆ ದರದಲ್ಲಿ ಫ್ಲಾಟ್ಗಳನ್ನು ನಿರ್ಮಾಣ ಮಾಡಿ ಹಂಚಿಕೆ ಮಾಡಲಾಗ್ತಾ ಇತ್ತು. ಗುಂಜೂರು ಬಳಿ ಇರುವಂಥ ಫ್ಲ್ಯಾಟ್ನಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಈ ಒಂದು ಫ್ಲ್ಯಾಟ್ಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಹಂಚಿಕೆ ಮಾಡಿರುವಂಥದ್ದು. ಇದರ ಪಕ್ಕದಲ್ಲೇ ಇನ್ನೊಂದು ಫ್ಲ್ಯಾಟ್ ನಿರ್ಮಾಣ ಆಗ್ತಾ ಇರುವಂಥದ್ದು, ಅದು ಇನ್ನೂ ಕೂಡ ಕಾಮಗಾರಿ ಹಂತದಲ್ಲಿ ಇರುವಂಥದ್ದು. ಆದರೆ ಈಗ ಈ ಒಂದು ಫ್ಲ್ಯಾಟ್ ನಿವಾಸಿಗಳಿಗೆ ಒಂದು ದೊಡ್ಡ ತಲೆನೋವು ಶುರುವಾಗಿರುವಂಥದ್ದು. ಅದೇನಂತಂದರೆ, ಈಗ ಇವೆರಡೂ ಫ್ಲ್ಯಾಟ್ಗಳು ಏನು ಬಿಡಿಎ ನಿರ್ಮಾಣ ಮಾಡಿರುವಂಥ ಫ್ಲ್ಯಾಟ್ಗಳೇನಿದೆ ಅದರ ಮಧ್ಯಭಾಗದಲ್ಲಿ ಈಗ ರಾಜಕಾಲುವೆಯನ್ನು ಮಾಡೋದಕ್ಕೆ ಜಿಬಿಎ ಮುಂದಾಗ್ತಾ ಇರುವಂಥದ್ದು. ಯಾಕೆಂತಂದರೆ ಬಿಡಿಎದವರು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಅಂದರೆ ಫ್ಲ್ಯಾಟ್ಗಳ ನಿರ್ಮಾಣ ಸಂದರ್ಭದಲ್ಲಿ ಇಲ್ಲಿ ರಾಜಕಾಲುವೆ ಇಲ್ಲದೆ ಇರಲಿಲ್ಲ ಅನ್ನುವಂಥ ಒಂದು ರಿಪೋರ್ಟನ್ನು ನೋಡಿಯೇ ಇಲ್ಲಿ ಫ್ಲ್ಯಾಟ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಇದೀಗ ಏಕಾಏಕಿ ನಕ್ಷೆಯನ್ನೇ ಬದಲಿಸಿ ಈಗ ಈ ಒಂದು ರಾಜಕಾಲುವೆ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಈ ಎರಡೂ ಫ್ಲ್ಯಾಟ್ಗಳ ನಡುವೆ ಈಗ ರಾಜಕಾಲುವೆ ಬರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಇಲ್ಲಿ ವಾಸ ಇರುವಂಥ ನಿವಾಸಿಗಳು ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ ಬಿಡಿಎ ಮತ್ತು ಲೋಕಾಯುಕ್ತಕ್ಕೆ ದೂರನ್ನು ಕೊಡಲಾಗಿರುವಂಥದ್ದು. ಜೊತೆಗೆ ಲೋಕಾಯುಕ್ತ ಒಂದು ತನಿಖೆಯನ್ನು ಮಾಡಿರುವಂಥದ್ದು. ಈ ಒಂದು ಜಾಗದಲ್ಲಿ ರಾಜಕಾಲುವೆ ಇಲ್ಲ ಅನ್ನುವಂಥದ್ದು ಈಗಾಗಲೇ ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ತರಹ ನಕ್ಷೆಯಲ್ಲಿ ರಾಜಕಾಲುವೆ ಗುರ್ತಿರಲಿಲ್ಲ. ಆದರೆ ಇದು ಏಕಾಏಕಿ ಈಗ ರಾಜಕಾಲುವೆ ಮಾಡೋದಕ್ಕೆ ಈ ಒಂದು ಜಾಗದಲ್ಲಿ ಬಂದಿರೋದ್ರಿಂದ ಸಾಕಷ್ಟು ನಿವಾಸಿಗಳು ಇಲ್ಲಿ ವಾಸ ಇದ್ದಾರೆ. ಅವರಿಗೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ರಾಜಕಾಲುವೆ ನಿರ್ಮಾಣ ಮಾಡಿದರೆ. ಯಾಕೆಂತಂದರೆ ಈಗ ಜನಸಾಮಾನ್ಯರು ರಾಜಕಾಲುವೆ ಪಕ್ಕ ಮನೆಯನ್ನು ಕಟ್ಟಿದರೆ ದಿಢೀರನೆ ಬಂದು ಡೆಮಾಲಿಷನ್ ಮಾಡುವಂಥ ಅಧಿಕಾರಿಗಳು ಈಗ ಈ ಒಂದು ಬಿಡಿಎದವರೇ ಕಟ್ಟಿರುವಂಥ ಜಾಗದ ಮಧ್ಯೆ ಈಗ ರಾಜಕಾಲುವೆ ಮಾಡೋಕ್ಕೆ ಹೊರಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಈಗ ಸರ್ಕಾರಕ್ಕೆ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸರ್, ಈಗ ರಾಜಕಾಲುವೆ ಅಂತ ಹೇಳಿದ್ರೆ ಈಗ ಮಧ್ಯದಲ್ಲಿ ಯಾರೋ ಬರೋದು, BBMP ಅವರು, ನಾವು BBMP ಅವರು ಅಂತ ಹೇಳೋದು, ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳೋದು. ಈಗ ಒಂದು 2-3 ದಿವಸದಿಂದ ಈಗ ಕಂಟಿನ್ಯೂ ಆಗಿ ಯಾರೋ ಬರ್ತಾ ಇದ್ದಾರೆ, ಮೆಜರ್ ಮಾಡ್ತಾ ಇದ್ದಾರೆ. ಬಿಡಿಎ ಕಡೆಯಿಂದ ನಮ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಯಾವ ಥರ ಅಂತ ಹೇಳಿದ್ರೆ ಸಡನ್ನಾಗಿ ಬಂದುಬಿಟ್ಟು ಇದು ರಾಜಕಾಲುವೆ ಮಾಡ್ತಾಯಿದ್ವಿ, ಇದು ಬಿಡಿಎ ಜಾಗ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಡಿಎನಲ್ಲಿ ಕೇಳಿದ್ರೆ ಬಿಡಿಎನಲ್ಲಿ ಯಾರು ಇವ್ರು ಜಿಬಿಎನವ್ರು ಹೇಳ್ತಾ ಇದ್ದಾರೆ, ಬಿಡಿಎನಲ್ಲಿ ಅಪ್ರೂವಲ್ ಅಂದರೆ ಕನ್ಫರ್ಮ್ ಮಾಡಿದ್ದಾರೆ, ನೀವು ಮಾಡಿ ಅಂತ ಹೇಳ್ಬಿಟ್ಟು. ಇದು ನಮ್ಮ ಸೇಲ್ ಡೀಡ್ ಅಥವಾ ನಮ್ಮ ಈ ಒರಿಜಿನಲ್ ಪ್ಲ್ಯಾನ್ ಬಿಡಿದು ಏನಿದೆ ಪ್ಲ್ಯಾನ್ ತೊಗೊಂಡ್ರೆ ಇದರಲ್ಲಿ ಅಪಾರ್ಟ್ಮೆಂಟ್ ಬಿಟ್ಟರೆ ಬೇರೆ ಏನಿಲ್ಲ. ಕಾಲುವೆ ಇಲ್ಲದೇ ಇರೋ ಕಾಲುವೆ ಈಗ ಸಡನ್ನಾಗಿ ಹೇಗೆ ಬರುತ್ತೆ? ಪ್ಲ್ಯಾನ್ನಲ್ಲಿ ಇಲ್ಲ. ಇವರು ಲೋಕಾಯುಕ್ತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.